ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ಗಂಗಮ್ಮನ ಕರ್ಕೊಂಡು ಹೊರಟೆ ಗದ್ದೆಗೆ. ನೋಡಿ, ಲಕ್ಕಿ ಮತ್ತು ಪೀಕು ಮುಂದೆ ಬರಲಿಕ್ಕೆ ಧೈರ್ಯ ಇಲ್ಲ, ಗಂಗಮ್ಮಂದು ಭಯ ಇದೆ. ಅಲ್ಲಿಂದ ಹಾರಕ್ಕೂ ಆಗ್ತಿಲ್ಲ ಪೀಕುಗೆ. ಸರ್ಕಸ್ ಮಾಡ್ತಿದ್ದಾನೆ. ಈಗ ನೋಡಿದರೆ ಓದಿತಾಳೆ ಅಷ್ಟೇ ಅವಳು. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಆಗಿ, ಚಾನಲ್ನ ವಿಸಿಟ್ ಮಾಡಿ. ಗುದ್ದೆ ಬಿಟ್ಲು, ಹಾರಿದ್ರು ನೋಡಿ. ಕನೆಕ್ಟ್ ಆದವರು ಯಾರೆಲ್ಲ ಇದ್ದೀರಾ ಖಂಡಿತ ಧನ್ಯವಾದಗಳನ್ನು ಹೇಳ್ತೇನೆ. ನೋಡಿ, ಹೊಳೆ ಬದಿಯಲ್ಲಿ ಇಂಥ ಹೂಗಳೆಲ್ಲ ಸಿಗುತ್ತೆ. ಸ್ಪೆಷಲ್ ಹೂವೆಲ್ಲ ಹೊಳೆ ಬದಿಯಲ್ಲಿ ಕಟ್ಟಿದ್ದೇನೆ. ಸ್ವಲ್ಪ ಹುಲ್ಲಿದೆ ಇಲ್ಲಿ ಅಂತ ಹೇಳಿ ಹೊಳೆ ಬದಿಯಲ್ಲಿ ಕಟ್ಟಿದ್ದೇನೆ ಗಂಗಮ್ಮನ. ನಾನು ಪೀಕುಗೆ ತುಂಬ ಬಾಯಾರಿಕೆ. ಇದು ಎಕ್ಕದ ಹೂ, ಯಾರಿಗೆಲ್ಲ ಗೊತ್ತು ಎಕ್ಕದ ಹೂ? ನೋಡಿದ್ದೀರಾ ನೀವು? ಕಾಫಿ ಗಿಡಕ್ಕೆ ನೀರು ಸ್ಪ್ರಿಂಕ್ಲರ್ ಮಾಡಿದ್ದಾರೆ, ಹಾಗಾಗಿ ಮತ್ತೆ ಮೊಗ್ಗು ಎಲ್ಲ ಬಂದಿದೆ ನೋಡಿ. ಇದು ಕಪ್ಪೆ ಮರಿಗಳು, ಗೊತ್ತಾ ನಿಮಗೆ? ಕಪ್ಪೆ ಮರಿಗಳು ಹೀಗಿರುತ್ತೆ ಅಂತ. ಇದಿನ್ನು ಕಪ್ಪೆಯಾಗಿ ದೊಡ್ಡದಾಗತ್ತೆ. ಈಗ ಕಪ್ಪೆ ಮರಿಗಳು. ಕೆರೆ ಇದು, ಕೆರೆದು ಸೈಡ್ ಕಪ್ಪೆ ಮರಿ ಇತ್ತು, ಹಾಗೆ ವಿಡಿಯೋ ಮಾಡಿಕೊಂಡೆ. ನೀರಲ್ಲಿ ತೋಟದ ಸೈಡಿದ್ದು ಕಾಡು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದು ನೀರಲ್ಲಿ ತುಂಬ ಚೆಂದ ಕಾಣ್ತಾ ಇದೆ. ನೀರಲ್ಲಿ ಅಂತ ಗೊತ್ತಾಗೋದಿಲ್ಲ. ಪಪ್ಪಾಯ ಇತ್ತು. ನಾನು ಗೀತಾ ಮಮ್ಮಿ ಮನೆಗೆ ಹೋಗ್ತಾ ಇದ್ದೆ. ಎಷ್ಟು ಕೆಳಗಿತ್ತು ಅಂತೇಳಿದರೆ ಮೇಲಿದ್ದ ಪಪ್ಪಾಯ ಕೂಡ ಕೈಯಲ್ಲಿ ಆರಾಮ್ಸೆ ತೆಗಿಬೋದಿತ್ತು. ಅಷ್ಟು ಸಣ್ಣ ಗಿಡದಲ್ಲಿ ಪಪ್ಪಾಯ ಆಗಿದೆ ನೋಡಿ. ಯಾರಿಗೆಲ್ಲ ಪಪ್ಪಾಯ ಇಷ್ಟ? ಸಿಟಿಲೆಲ್ಲ ಪಪ್ಪಾಯಿಗೆಲ್ಲ ದುಡ್ಡು ಕೊಟ್ಟು ತಗೊಂಡು ಬರಬೇಕು. ಎಲ್ಲ ಕಡೆ ಸ್ಪ್ರಿಂಕ್ಲರ್. ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಇದು ಗೀತಾ ಮಮ್ಮಿ ತೋಟ, ಗೀತಾ ಮಮ್ಮಿ ಮನೆಗೆ ಬಂದಿದ್ದೆ. ಹಾಗೆ ಸ್ಪ್ರಿಂಕ್ಲರ್ ಆಗ್ತಾಯಿತ್ತು. ಸುಮ್ಮನೆ ಒಂದು ವಿಡಿಯೋನ ಮಾಡಿಕೊಂಡೆ. ಸ್ಪ್ರಿಂಕ್ಲರ್ ಇದ್ದು ತುಂಬ ಅಂಗಳದಲ್ಲಿ ನಿಂತರೆ ಸಾಕಿತ್ತು. ವೆದರು ಕೋಲ್ಡಾಗಿ ಚೆಂದ ಇತ್ತು. 3 ಗಂಟೆ ಎಲ್ಲ ಸ್ಪ್ರಿಂಕ್ಲರ್ ಹೊಡಿತಾರೆ, ಹಾಗಾಗಿ ತಂಪಾಗಿ ಇತ್ತು. ಇದೊಂದು ಹೂ ಗೊತ್ತಾ ನಿಮಗೆ? ಯಾರಿಗೆಲ್ಲ ಗೊತ್ತು? ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುಡಿಯೋಕ್ಕಾಗಲ್ಲ, ದೇವ್ರಿಗೆ ಯೂಸ್ ಮಾಡ್ಬೋದು, ಬಟ್ ತೆಗೆದು ಸ್ವಲ್ಪ ಹೊತ್ತಿಗೆ ಬಾಡಿ ಹೋಗುತ್ತೆ. ನೋಡೋಕ್ಕೊಂದು ಚೆಂದ ಇದೆ. ಈ ಎರಡು ಒಂದು ಸ್ವಲ್ಪ ಡಾರ್ಕ್ ಕಲರ್. ಇದು ಬಂದು ಚಂದ್ರಕಾಂತಿ, ಡೇಲಿಯಾ ಈ ಥರ ಎಲ್ಲ ಹೇಳ್ತಾರೆ. ಇಲ್ಲಿ ಚಂದ್ರಕಾಂತಿಲೇ ಜಾಸ್ತಿ ಹೇಳ್ತಾರೆ. ಸುಮ್ಮನೆ ಇದ್ದಾಗ ಇದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ ನಾನು ಇವತ್ತು. ಒಂದೆಲಗ ಯಾರಿಗೆಲ್ಲ ಗೊತ್ತು? ಇದು ಒಂದೆಲಗ ಅಂತ ಹೇಳ್ತಾರೆ. ಅಂದರೆ ಒಂದೇ ಎಲೆ ಬರೋದು, ಇದಕ್ಕೆ ಒಂದೆಲಗ ಅಂತ ಹೇಳ್ತಾರೆ. ಇದನ್ನ ಚೆಂದ ವಾಶ್ ಮಾಡಿ ಇದನ್ನ ಚಟ್ನಿ ಮಾಡ್ತಾರೆ, ಮತ್ತು ಅಂಬುಲಿ ಅಂತ ಮಾಡ್ತಾರೆ ನೋಡಿ. ಈ ಥರ ಬಳ್ಳಿ ಬರುತ್ತೆ. ಇದು ಎಲೆನ ಹಾಗೆ ವಾಶ್ ಮಾಡಿ ತಿನ್ನಬೇಕಂತೆ. ನೆನಪಿನ ಶಕ್ತಿ ಎಲ್ಲ ಜಾಸ್ತಿ ಆಗುತ್ತೆ. ಮಕ್ಕಳಿಗೆಲ್ಲ ಒಂದೆಲಗನ ಕೊಡಬೇಕು ಅಂತೆಲ್ಲ ಹೇಳ್ತಾರೆ. ನನ್ನ ಮಕ್ಕಳಂತೂ ತಿನ್ನಲ್ಲ. ಸ್ವಲ್ಪ ಅದು ಕಹಿ ಇದೆ. ಮದ್ದು ಕುಡ್ದಂಗೆ ಫೀಲ್ ಆಗ್ಬೋದು ಮೇ ಬಿ, ಅದಕ್ಕೆ ತಿನ್ನಲ್ಲ. ನಾನಿವತ್ತು ಒಂದೆಲಗದು ಚಟ್ನಿ ಮಾಡೋಣ ಅಂತ ತೆಗಿತಾ ಇದ್ದೇನೆ. ಆಲ್ಮೋಸ್ಟು ಹಳ್ಳಿಯವರಿಗೆಲ್ಲ ಗೊತ್ತಿರತ್ತೆ ಇದು ಒಂದೆಲಗ ಚಟ್ನಿ ಮಾಡೋದು ಹೇಗೆ ಅಂತ. ಯಾರಿಗೆಲ್ಲ ಗೊತ್ತಿಲ್ಲ ನೋಡ್ಕೊಳ್ಳಿ. ಯಾರ ಮನೆಯಲ್ಲಿ ಇಲ್ಲ, ಸಿಕ್ಕಿದಾಗ ಇದನ್ನ ಒಂದು ಪಾಟಲ್ಲಿ ನೆಟ್ಟು ಮಾಡ್ಕೊಳ್ಳಿ. ಅದರ ಎಲೆನ ಸಣ್ಣ ಮಕ್ಕಳಿಗೆಲ್ಲ ಕೊಟ್ಟರೆ ದಿನಕ್ಕೊಂದು ಎಲೆ ತಿಂದರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಇಲ್ಲೂ ಈಗ ನೀರಿದೆ ಅಲ್ವಾ, ಹಾಗಾಗಿ ಇಲ್ಲೆಲ್ಲ ಚೆಂದ ಇದೆ ಒಂದೆಲಗ. ಒಂದೆಲಗ ಚಟ್ನಿ, ಗ್ರೀನ್ ಚಟ್ನಿ. ಜಾಸ್ತಿ ಗ್ರೀನ್ ಆಗಲಿಲ್ಲ ಇದು. ಇನ್ನು ಸ್ವಲ್ಪ ಒಂದೆಲಗ ಹಾಕಿದರೂ
ಆಗ್ತಿತ್ತೇನು. ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದ್ನು ಅಂತ ಅನಿಸುತ್ತೆ ನಾನು, ಬಟ್ ಟೇಸ್ಟಿಯಾಗಿದೆ. ನಮ್ಮ ಗಾನಿ ಊಟ ಮಾಡ್ತಿದ್ದಾಳೆ ನೋಡಿ. ಎಂಥ ಚಟ್ನಿ ಗಾನಿ? ಹೇಳು, ಎಂಥ ಚಟ್ನಿ ಇದು? ಒಂದೆಲಗ, ಒಂದು ಎಲೆಯ ಚಟ್ನಿ, ಒಂದೆಲಗ, ಬಾಯ್ಲ್ ರೈಸ್, ಮೊಸರು, ಚಟ್ನಿ. ಚಂದ ಉಂಟಾ ಚಟ್ನಿ? ಹೇಳು, ಚಂದ ಉಂಟಾ? ಟೇಸ್ಟ್ ಮಾಡಿದ್ಯಾ ನೀನು? ಒಮ್ಮೆ ಮಾಡಿ ಹೇಳು ಹೇಗುಂಟು ಅಂತ. ಹೇಗುಂಟು?